ಇನ್ನು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಭಾಷೆ ಹಾಗೆ ಆಟಿಟ್ಯೂಡ್ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಇದೊಂದೇ ಸೀಸನ್ನಲ್ಲಿ ಅಥವಾ ಕನ್ನಡದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಕಡೆ ಕೇಳೋಕೆ ಸಿಗ್ತಾ ಇರುತ್ತೆ. ಬಟ್ ಯು ಥಿಂಕ್ ಈ ಸೀಸನ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಮೀರಿ ಕೆಲವರು ನಡ್ಕೊಂಡ್ರು ಅಂತ ಹೇಳಿ? ನೋ ಡೌಟ್ ಯುವರ್ ಕಂಟ್ರೋಲ್ ಅನ್ಸೋದೆಲ್ಲ ಕಾಣಿಸುತ್ತೆ ಕೆಲವು ಟೈಮು. ಬಟ್ ಏನಾಗುತ್ತಮ್ಮ, ದಟ್ ಇಸ್ ವಾಟ್ ಇಸ್ ಬಿಗ್ ಬಾಸ್ನು. ಎಲ್ಲ ಥರ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಆ ಮಧ್ಯದಲ್ಲೂ ಒಬ್ಬ ಚೆನ್ನಾಗಿ ಆಡ್ಕೊಂಡು ಗೆಲ್ತಾನಲ್ಲ, ಅದಕ್ಕೆ ತಾನೇ ಬಿಗ್ ಬಾಸ್ ವಿನ್ನರ್ ಅಂತ. ಒಬ್ಬನ ಸರ್? ಅಲ್ಲ, ಒಬ್ಬನೇ. ಒಬ್ಬರು ನಾನು ಜೆಂಡರ್ ನೀವು ತೆಗಿತಾ ಇದ್ದೀರ, ನಾನು ಜೆಂಡರ್ ಒಬ್ಬ ಅಂತ ಹೇಳಿದೆ, ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಒಬ್ಬ ಅಂತ ಹೇಳ್ತೀವಿ. ಒಬ್ಬಳು ಅಂತಂದ್ರೆ ಇವಾಗ ಹಂಗಾರೆ ಒಬ್ಬ ಅಲ್ವಾ ಅಂತ ನೀವು ಕೇಳಬೇಕು. ನೋ, ಐ ಡೋಂಟ್ ಮೀನ್ ದಟ್. ಒನ್ ಪರ್ಸನಾಲಿಟಿ. ಆ್ಯಕ್ಚುಲಿ ಬಿಗ್ ಬಾಸ್ ಗೆಲ್ಲೋದು ಒಂದು ಪರ್ಸನಾಲಿಟಿ. ಏನಕ್ಕಂತಂದರೆ ಇದಿಷ್ಟೂ ತಾಳ್ಮೆಯಿಂದ ತಾಳ್ಕೊಂಡು ಅದ್ರ ಮಧ್ಯದ ಆಟ ತೋರಿಸ್ಕೊಂಡು ಬರೋರು ಇದ್ದಾರಲ್ಲ ಅವರೇ. ಈಗ ನೀವು ಶ್ರುತಿ ಮೇಡಮ್ ಟೈಮಿಗೆ ಹೋಗಿ ಎಷ್ಟು ಕಿರ್ಚಾಡ್ ಕೂಗಾಡ್ ಕಯ್ಯ ಪಯ್ಯ ಅಂತ ಸೀಸನು ಸುಮ್ಮನೆ ಕೂತಿದ್ರು. ಆಟ ಆಡೋದು ಎಲ್ಲರೂ ಬಂದವರೆಲ್ಲರೂ ಇದು ನಾವು ನೋಡಿರೋ ಶ್ರುತಿ ಅಲ್ಲ, ಶ್ರುತಿನೇ ಬೇರೆ ಅಂತ ಅದರಲ್ಲೇ ಜೀವನ ಕಳ್ಕೊಂಡು ಹೋಗ್ಬಿಟ್ರು. ಅವ್ರು ಹೋಗಿ ಗೆದ್ಕೊಂಡು ಹೋದರು. ಗೆದ್ದಿಲ್ವ? ಹನುಮಂತು 50 days ಆದಮೇಲೆ ಬಂದಿರ್ಬೋದು, ಎಷ್ಟು ನೀಟಾಗಿ ಗೆದ್ಕೊಂಡು ಹೋದರು. ಸೊ ವಾಟ್ ಈಸ್ ಇಟ್ ದಟ್ ಯು ಹ್ಯಾವ್ ಎಕ್ಸ್ಟ್ರಾ? ಬಿಗ್ ಬಾಸ್ ಸುಮ್ಮನೆ ಗೆಲ್ಲಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಒಂದು ಎಳತಾ ಬೇಕು ನಿಮಗೆ. ಅಷ್ಟ್ರ ಮಧ್ಯದಲ್ಲೂ ಒಂದು ಕಾಣಿಸ್ಕೋಬೇಕು, ಅಷ್ಟ್ರ ಮಧ್ಯದಲ್ಲಿ ಎದ್ದು ನಿಂತ್ಕೋಬೇಕು. ಇಲ್ಲಿ ಬೇರೆ ಬೇರೆ ರೀತಿ ಗಲಾಟೆಗಳು ನಡೀತಾ ಇರಲ್ಲ ಅಂತಲ್ಲ. ನೀವು ಹೇಳಿದಾಗ ಈ ವರ್ಷ ಸ್ವಲ್ಪ ಜಾಸ್ತಿ ಅಧಿಕವಾಗಿ ಆಯಿತು, ಇಲ್ಲ ಅಂತಲ್ಲ. ಬಟ್ ಹ್ಯಾಪನ್ಸ್ ನೋ. ಇದು ಮೊದಲನೇ ಸೀಸನ್ ಅಲ್ಲ, ಬಟ್ ಈ ಥರ ಆಗ್ತಾ ಇರೋದು. ಕೆಲವುದು ಹಿಂದೆ 2-3 ಸೀಸನ್ ಆಗಿದೆ ಆ ಥರ. ಬರೀ ಈ ಗಲಾಟೆ. ಈ ಮಧ್ಯದಲ್ಲೂ ಒಂದು ಶೋ ನಡೆಸ್ಕೊಡ್ಬೇಕು, ಈ ಮಧ್ಯದಲ್ಲೂ ಒಂದು ನಗು ತರಬೇಕು. ಪ್ರಯತ್ನಗಳಿರ್ತವೆ, ನಡೀತಾ ಇರ್ತವೆ. ಪ್ರೀ ಡಿಸೈಡೆಡ್ ಅಂತ ಹೇಳಿ ಕೆಲವರು ಮಾತನಾಡ್ತಿದ್ದಾರೆ. ಈಗ ಆಲ್ರೆಡಿ ಯಾರು ವಿನ್ನರ್ ಅನ್ನೋದನ್ನು ಅವರವರೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಹೇಳಿದ್ದು ನಿಮಗೆ? ಸೋಷಿಯಲ್ ಮೀಡಿಯಾ ಟಾಕ್ಸ್ ನಡೀತಾ ಇದೆ. ಆರ್ ವಿ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಮೀಡಿಯಾ ಆರ್ ರಿಯಾಲಿಟಿ? ಐ ಆಮ್ ಆಸ್ಕಿಂಗ್ ಎ ಕ್ವೆಶ್ಚನ್. ರಿಯಾಲಿಟಿ. ದೆನ್ ಲೆಟ್ಸ್ ಲೀವ್ ಸೋಷಿಯಲ್ ಮೀಡಿಯಾ ಔಟ್ ಆ್ಯಂಡ್ ವಾಚ್ ಬಿಗ್ ಬಾಸ್. ಕಡೆದಾಗಿ ಸರ್, ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ, ಐ ನೋ ಇಡ್ಲಿಯೇ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ 3 ಸಿನಿಮಾ ಬೇಕು ಅಂತ ನಿರೀಕ್ಷೆ ಮಾಡುವ ಅಭಿಮಾನಿಗಳಿಗೆ ಮಾರ್ಕ್ ಚಿತ್ರ ನೋಡಿ ಅಂತ ಹೇಳ್ತಾ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ನಾನು ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ನಾನು ಕೆಲಸದ ಮೂಲಕನೇ ಎಲ್ಲರಿಗೂ ಉತ್ತರ ಕೊಡೋದು, ಕೆಲಸದ ಮೂಲಕವೇ ನನ್ನ ಛಾಪನ್ನು ಹಾಕೋದು, ಕೆಲಸದ ಮೂಲಕವೇ ನಾನು ಇನ್ನೂ ಬಾಳಿ ಬದುಕ್ತಾ ಇರೋದನ್ನು ನನ್ನ ಕೆಲಸವೇ ಎಲ್ಲದನ್ನು ಹೇಳುತ್ತೆ ಹೊರತು ಬಾಯಿ ಬಿಟ್ಟು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇನ್ನು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಭಾಷೆ ಹಾಗೆ ಆಟಿಟ್ಯೂಡ್ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಇದೊಂದೇ ಸೀಸನ್ನಲ್ಲಿ ಅಥವಾ ಕನ್ನಡದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಕಡೆ ಕೇಳೋಕೆ ಸಿಗ್ತಾ ಇರುತ್ತೆ. ಬಟ್ ಯು ಥಿಂಕ್ ಈ ಸೀಸನ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಮೀರಿ ಕೆಲವರು ನಡ್ಕೊಂಡ್ರು ಅಂತ ಹೇಳಿ? ನೋ ಡೌಟ್ ಯುವರ್ ಕಂಟ್ರೋಲ್ ಅನ್ಸೋದೆಲ್ಲ ಕಾಣಿಸುತ್ತೆ ಕೆಲವು ಟೈಮು. ಬಟ್ ಏನಾಗುತ್ತಮ್ಮ, ದಟ್ ಇಸ್ ವಾಟ್ ಇಸ್ ಬಿಗ್ ಬಾಸ್ನು. ಎಲ್ಲ ಥರ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಆ ಮಧ್ಯದಲ್ಲೂ ಒಬ್ಬ ಚೆನ್ನಾಗಿ ಆಡ್ಕೊಂಡು ಗೆಲ್ತಾನಲ್ಲ, ಅದಕ್ಕೆ ತಾನೇ ಬಿಗ್ ಬಾಸ್ ವಿನ್ನರ್ ಅಂತ. ಒಬ್ಬನ ಸರ್? ಅಲ್ಲ, ಒಬ್ಬನೇ. ಒಬ್ಬರು ನಾನು ಜೆಂಡರ್ ನೀವು ತೆಗಿತಾ ಇದ್ದೀರ, ನಾನು ಜೆಂಡರ್ ಒಬ್ಬ ಅಂತ ಹೇಳಿದೆ, ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಒಬ್ಬ ಅಂತ ಹೇಳ್ತೀವಿ. ಒಬ್ಬಳು ಅಂತಂದ್ರೆ ಇವಾಗ ಹಂಗಾರೆ ಒಬ್ಬ ಅಲ್ವಾ ಅಂತ ನೀವು ಕೇಳಬೇಕು. ನೋ, ಐ ಡೋಂಟ್ ಮೀನ್ ದಟ್. ಒನ್ ಪರ್ಸನಾಲಿಟಿ. ಆ್ಯಕ್ಚುಲಿ ಬಿಗ್ ಬಾಸ್ ಗೆಲ್ಲೋದು ಒಂದು ಪರ್ಸನಾಲಿಟಿ. ಏನಕ್ಕಂತಂದರೆ ಇದಿಷ್ಟೂ ತಾಳ್ಮೆಯಿಂದ ತಾಳ್ಕೊಂಡು ಅದ್ರ ಮಧ್ಯದ ಆಟ ತೋರಿಸ್ಕೊಂಡು ಬರೋರು ಇದ್ದಾರಲ್ಲ ಅವರೇ. ಈಗ ನೀವು ಶ್ರುತಿ ಮೇಡಮ್ ಟೈಮಿಗೆ ಹೋಗಿ ಎಷ್ಟು ಕಿರ್ಚಾಡ್ ಕೂಗಾಡ್ ಕಯ್ಯ ಪಯ್ಯ ಅಂತ ಸೀಸನು ಸುಮ್ಮನೆ ಕೂತಿದ್ರು. ಆಟ ಆಡೋದು ಎಲ್ಲರೂ ಬಂದವರೆಲ್ಲರೂ ಇದು ನಾವು ನೋಡಿರೋ ಶ್ರುತಿ ಅಲ್ಲ, ಶ್ರುತಿನೇ ಬೇರೆ ಅಂತ ಅದರಲ್ಲೇ ಜೀವನ ಕಳ್ಕೊಂಡು ಹೋಗ್ಬಿಟ್ರು. ಅವ್ರು ಹೋಗಿ ಗೆದ್ಕೊಂಡು ಹೋದರು. ಗೆದ್ದಿಲ್ವ? ಹನುಮಂತು 50 days ಆದಮೇಲೆ ಬಂದಿರ್ಬೋದು, ಎಷ್ಟು ನೀಟಾಗಿ ಗೆದ್ಕೊಂಡು ಹೋದರು. ಸೊ ವಾಟ್ ಈಸ್ ಇಟ್ ದಟ್ ಯು ಹ್ಯಾವ್ ಎಕ್ಸ್ಟ್ರಾ? ಬಿಗ್ ಬಾಸ್ ಸುಮ್ಮನೆ ಗೆಲ್ಲಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಒಂದು ಎಳತಾ ಬೇಕು ನಿಮಗೆ. ಅಷ್ಟ್ರ ಮಧ್ಯದಲ್ಲೂ ಒಂದು ಕಾಣಿಸ್ಕೋಬೇಕು, ಅಷ್ಟ್ರ ಮಧ್ಯದಲ್ಲಿ ಎದ್ದು ನಿಂತ್ಕೋಬೇಕು. ಇಲ್ಲಿ ಬೇರೆ ಬೇರೆ ರೀತಿ ಗಲಾಟೆಗಳು ನಡೀತಾ ಇರಲ್ಲ ಅಂತಲ್ಲ. ನೀವು ಹೇಳಿದಾಗ ಈ ವರ್ಷ ಸ್ವಲ್ಪ ಜಾಸ್ತಿ ಅಧಿಕವಾಗಿ ಆಯಿತು, ಇಲ್ಲ ಅಂತಲ್ಲ. ಬಟ್ ಹ್ಯಾಪನ್ಸ್ ನೋ. ಇದು ಮೊದಲನೇ ಸೀಸನ್ ಅಲ್ಲ, ಬಟ್ ಈ ಥರ ಆಗ್ತಾ ಇರೋದು. ಕೆಲವುದು ಹಿಂದೆ 2-3 ಸೀಸನ್ ಆಗಿದೆ ಆ ಥರ. ಬರೀ ಈ ಗಲಾಟೆ. ಈ ಮಧ್ಯದಲ್ಲೂ ಒಂದು ಶೋ ನಡೆಸ್ಕೊಡ್ಬೇಕು, ಈ ಮಧ್ಯದಲ್ಲೂ ಒಂದು ನಗು ತರಬೇಕು. ಪ್ರಯತ್ನಗಳಿರ್ತವೆ, ನಡೀತಾ ಇರ್ತವೆ. ಪ್ರೀ ಡಿಸೈಡೆಡ್ ಅಂತ ಹೇಳಿ ಕೆಲವರು ಮಾತನಾಡ್ತಿದ್ದಾರೆ. ಈಗ ಆಲ್ರೆಡಿ ಯಾರು ವಿನ್ನರ್ ಅನ್ನೋದನ್ನು ಅವರವರೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಹೇಳಿದ್ದು ನಿಮಗೆ? ಸೋಷಿಯಲ್ ಮೀಡಿಯಾ ಟಾಕ್ಸ್ ನಡೀತಾ ಇದೆ. ಆರ್ ವಿ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಮೀಡಿಯಾ ಆರ್ ರಿಯಾಲಿಟಿ? ಐ ಆಮ್ ಆಸ್ಕಿಂಗ್ ಎ ಕ್ವೆಶ್ಚನ್. ರಿಯಾಲಿಟಿ. ದೆನ್ ಲೆಟ್ಸ್ ಲೀವ್ ಸೋಷಿಯಲ್ ಮೀಡಿಯಾ ಔಟ್ ಆ್ಯಂಡ್ ವಾಚ್ ಬಿಗ್ ಬಾಸ್.
ಕಡೆದಾಗಿ ಸರ್ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಐ ನೋ ಇಡ್ಲಿಯೇ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ 3 ಸಿನಿಮಾ ಬೇಕು ಅಂತ ನಿರೀಕ್ಷೆ ಮಾಡೋ ಅಭಿಮಾನಿಗಳಿಗೆ ಮಾರ್ಕ್ ಚಿತ್ರ ನೋಡಿ ಅಂತ ಹೇಳ್ತಾ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ನಾನು ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ನಾನು ಕೆಲಸದ ಮೂಲಕನೇ ಎಲ್ಲರಿಗೂ ಉತ್ತರ ಕೊಡೋದು, ಕೆಲಸದ ಮೂಲಕವೇ ನನ್ನ ಛಾಪನ್ನು ಹಾಕೋದು, ಕೆಲಸದ ಮೂಲಕವೇ ನಾನು ಇನ್ನೂ ಬಾಳಿ ಬದುಕ್ತಾ ಇರೋದನ್ನು ನನ್ನ ಕೆಲಸವೇ ಎಲ್ಲದನ್ನು ಹೇಳುತ್ತೆ ಹೊರತು ಬಾಯಿ ಬಿಟ್ಟು ಇದನ್ನು ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಇನ್ನು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಭಾಷೆ ಹಾಗೆ ಆಟಿಟ್ಯೂಡ್ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಇದೊಂದೇ ಸೀಸನ್ನಲ್ಲಿ ಅಥವಾ ಕನ್ನಡದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಕಡೆ ಕೇಳೋಕೆ ಸಿಗ್ತಾ ಇರುತ್ತೆ. ಬಟ್ ಯು ಥಿಂಕ್ ಈ ಸೀಸನ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಮೀರಿ ಕೆಲವರು ನಡ್ಕೊಂಡ್ರು ಅಂತ ಹೇಳಿ? ನೋ ಡೌಟ್ ಯುವರ್ ಕಂಟ್ರೋಲ್ ಎಸ್ ಅನಿಸ್ತದೆ, ಅನ್ಸೋದೆಲ್ಲ ಕಾಣಿಸುತ್ತೆ ಕೆಲವು ಟೈಮು. ಬಟ್ ಏನಾಗುತ್ತಮ್ಮ, ದಟ್ ಇಸ್ ವಾಟ್ ಇಸ್ ಬಿಗ್ ಬಾಸ್ನು. ಎಲ್ಲ ಥರ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಆ ಮಧ್ಯದಲ್ಲೂ ಒಬ್ಬ ಚೆನ್ನಾಗಿ ಆಡ್ಕೊಂಡು ಗೆಲ್ತಾನಲ್ಲ, ಅದಕ್ಕೆ ತಾನೇ ಬಿಗ್ ಬಾಸ್ ವಿನ್ನರ್ ಅಂತ. ಒಬ್ಬನ ಸರ್? ಅಲ್ಲ, ಒಬ್ಬನೇ. ಒಬ್ಬನ ಒಬ್ಬರು ನಾನು ಜೆಂಡರ್ ನೀವು ತೆಗಿತಾ ಇದ್ದೀರ, ನಾನು ಜೆಂಡರ್ ಒಬ್ಬ ಅಂತ ಹೇಳಿದೆ, ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಒಬ್ಬ ಅಂತ ಹೇಳ್ತೀವಿ. ಒಬ್ಬಳು ಅಂತಂದ್ರೆ ಇವಾಗ ಹಂಗಾರೆ ಒಬ್ಬ ಅಲ್ವಾ ಅಂತ ನೀವು ಕೇಳಬೇಕು. ನೋ, ಐ ಡೋಂಟ್ ಮೀನ್ ದಟ್. ಒನ್ ಪರ್ಸನಾಲಿಟಿ. ಆ್ಯಕ್ಚುಲಿ ಬಿಗ್ ಬಾಸ್ ಗೆಲ್ಲೋದು ಒಂದು ಪರ್ಸನಾಲಿಟಿ. ಏನಕ್ಕಂತಂದರೆ ಇದಿಷ್ಟೂ ತಾಳ್ಮೆಯಿಂದ ತಾಳ್ಕೊಂಡು ಅದ್ರ ಮಧ್ಯದ ಆಟ ತೋರಿಸ್ಕೊಂಡು ಬರೋರು ಇದ್ದಾರಲ್ಲ ಅವರೇ. ಈಗ ನೀವು ಶ್ರುತಿ ಮೇಡಮ್ ಟೈಮಿಗೆ ಹೋಗಿ ಎಷ್ಟು ಕಿರ್ಚಾಡ್ ಕೂಗಾಡ್ ಕಯ್ಯ ಅಂತ ಸೀಸನು ಸುಮ್ಮನೆ ಕೂತಿದ್ರು. ಆಟ ಆಡೋದು ಎಲ್ಲರೂ ಬಂದವರೆಲ್ಲರೂ ಇದು ನಾವು ನೋಡಿರೋ ಶ್ರುತಿ ಅಲ್ಲ, ಶ್ರುತಿನೇ ಬೇರೆ ಅಂತ ಅದರಲ್ಲೇ ಜೀವನ ಕಳ್ಕೊಂಡು ಹೋಗ್ಬಿಟ್ರು. ಅವ್ರು ಹೋಗಿ ಗೆದ್ಕೊಂಡು ಹೋದರು. ಗೆದ್ದಿಲ್ವ? ಹನುಮಂತು 50 ಡೇಸ್ ಆದಮೇಲೆ ಬಂದಿರ್ಬೋದು, ಎಷ್ಟು ನೀಟಾಗಿ ಗೆದ್ಕೊಂಡು ಹೋದರು. ಸೊ ವಾಟ್ ಈಸ್ ಇಟ್ ದಟ್ ಯು ಹ್ಯಾವ್ ಎಕ್ಸ್ಟ್ರಾ? ಬಿಗ್ ಬಾಸ್ ಸುಮ್ಮನೆ ಗೆಲ್ಲಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಒಂದು ಎಳೆತ ಬೇಕು ನಿಮಗೆ. ಅಷ್ಟ್ರ ಮಧ್ಯದಲ್ಲೂ ಒಂದು ಕಾಣಿಸ್ಕೋಬೇಕು, ಅಷ್ಟ್ರ ಮಧ್ಯದಲ್ಲಿ ಎದ್ದು ನಿಂತ್ಕೋಬೇಕು. ಇಲ್ಲಿ ಬೇರೆ ಬೇರೆ ರೀತಿ ಗಲಾಟೆಗಳು ನಡೀತಾ ಇರಲ್ಲ ಅಂತಲ್ಲ. ನೀವು ಹೇಳಿದಾಗ ಈ ವರ್ಷ ಸ್ವಲ್ಪ ಜಾಸ್ತಿ ಅಧಿಕವಾಗಿ ಆಯಿತು, ಇಲ್ಲ ಅಂತಲ್ಲ. ಬಟ್ ಹ್ಯಾಪನ್ಸ್ ನೋ. ಇದು ಮೊದಲನೇ ಸೀಸನ್ ಅಲ್ಲ, ಬಟ್ ಈ ಥರ ಆಗ್ತಾ ಇರೋದು. ಕೆಲವುದು ಹಿಂದೆ 2-3 ಸೀಸನ್ ಆಗಿದೆ ಆ ಥರ. ಬರೀ ಈ ಗಲಾಟೆ. ಈ ಮಧ್ಯದಲ್ಲೂ ಒಂದು ಶೋ ನಡೆಸ್ಕೊಡ್ಬೇಕು, ಈ ಮಧ್ಯದಲ್ಲೂ ಒಂದು ನಗು ತರಬೇಕು. ಪ್ರಯತ್ನಗಳಿರ್ತವೆ, ನಡೀತಾ ಇರ್ತವೆ. ಪ್ರೀ ಡಿಸೈಡೆಡ್ ಅಂತ ಹೇಳಿ ಕೆಲವರು ಮಾತನಾಡ್ತಿದ್ದಾರೆ. ಈಗ ಆಲ್ರೆಡಿ ಯಾರು ವಿನ್ನರ್ ಅನ್ನೋದನ್ನು ಅವರವರೇ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಹೇಳಿದ್ದು ನಿಮಗೆ? ಸೋಷಿಯಲ್ ಮೀಡಿಯಾ ಟಾಕ್ಸ್ ನಡೀತಾ ಇದೆ. ಆರ್ ವಿ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಮೀಡಿಯಾ ಆರ್ ರಿಯಾಲಿಟಿ? ಐ ಆಮ್ ಆಸ್ಕಿಂಗ್ ಎ ಕ್ವೆಶ್ಚನ್. ರಿಯಾಲಿಟಿ. ದೆನ್ ಲೆಟ್ಸ್ ಲೀವ್ ಸೋಷಿಯಲ್ ಮೀಡಿಯಾ ಔಟ್ ಆ್ಯಂಡ್ ವಾಚ್ ಬಿಗ್ ಬಾಸ್. ರೈಟ್. ಕಡೆದಾಗಿ ಸರ್ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಐ ನೋ ಇಡ್ಲಿಯೇ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ 3 ಸಿನಿಮಾ ಬೇಕು ಅಂತ ನಿರೀಕ್ಷೆ ಮಾಡೋ ಅಭಿಮಾನಿಗಳಿಗೆ ಮಾರ್ಕ್ ಚಿತ್ರ ನೋಡಿ ಅಂತ ಹೇಳ್ತಾ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ನಾನು ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ನಾನು ಕೆಲಸದ ಮೂಲಕನೇ ಎಲ್ಲರಿಗೂ ಉತ್ತರ ಕೊಡೋದು, ಕೆಲಸದ ಮೂಲಕವೇ ನನ್ನ ಛಾಪನ್ನು ಹಾಕೋದು, ಕೆಲಸದ ಮೂಲಕವೇ ನಾನು ಇನ್ನೂ ಬಾಳಿ ಬದುಕ್ತಾ ಇರೋದನ್ನು ನನ್ನ ಕೆಲಸವೇ ಎಲ್ಲದನ್ನು ಹೇಳುತ್ತೆ ಹೊರತು ಬಾಯಿ ಬಿಟ್ಟು ಇದನ್ನು ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇನ್ನು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಭಾಷೆ ಹಾಗೆ ಆಟಿಟ್ಯೂಡ್ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಇದೊಂದೇ ಸೀಸನ್ನಲ್ಲಿ ಅಥವಾ ಕನ್ನಡದಲ್ಲಿ ಮಾತ್ರ ಅಂತಲ್ಲ ಎಲ್ಲ ಕಡೆ ಕೇಳೋಕೆ ಸಿಗ್ತಾ ಇರುತ್ತೆ. ಬಟ್ ಯು ಥಿಂಕ್ ಈ ಸೀಸನ್ನಲ್ಲಿ ಸ್ವಲ್ಪ ಕಂಟ್ರೋಲ್ ಮೀರಿ ಕೆಲವರು ನಡ್ಕೊಂಡ್ರು ಅಂತ ಹೇಳಿ? ನೋ ಡೌಟ್ ಯುವರ್ ಕಂಟ್ರೋಲ್. ಎಸ್ ಅನಿಸ್ತದೆ, ಅನ್ಸೋದೆಲ್ಲ ಕಾಣಿಸುತ್ತೆ ಕೆಲವು ಟೈಮು. ಬಟ್ ಏನಾಗುತ್ತಮ್ಮ, ದಟ್ ಇಸ್ ವಾಟ್ ಇಸ್ ಬಿಗ್ ಬಾಸ್ನು. ಎಲ್ಲ ಥರ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಆ ಮಧ್ಯದಲ್ಲೂ ಒಬ್ಬ ಚೆನ್ನಾಗಿ ಆಡ್ಕೊಂಡು ಗೆಲ್ತಾನಲ್ಲ, ಅದಕ್ಕೆ ತಾನೇ ಬಿಗ್ ಬಾಸ್ ವಿನ್ನರ್ ಅಂತ. ಒಬ್ಬನ ಸರ್? ಅಲ್ಲ, ಒಬ್ಬನೇ. ಒಬ್ಬನ ಒಬ್ಬರು? ನಾನು ಜೆಂಡರ್ ನೀವು ತೆಗಿತಾ ಇದ್ದೀರ, ನಾನು ಜೆಂಡರ್ ಒಬ್ಬ ಅಂತ ಹೇಳಿದೆ, ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಒಬ್ಬ ಅಂತ ಹೇಳ್ತೀವಿ. ಒಬ್ಬಳು ಅಂತಂದ್ರೆ ಇವಾಗ ಹಂಗಾರೆ ಒಬ್ಬ ಅಲ್ವಾ ಅಂತ ನೀವು ಕೇಳಬೇಕು. ನೋ, ಐ ಡೋಂಟ್ ಮೀನ್ ದಟ್. ಒನ್ ಪರ್ಸನಾಲಿಟಿ. ಆ್ಯಕ್ಚುಲಿ ಬಿಗ್ ಬಾಸ್ ಗೆಲ್ಲೋದು ಒಂದು ಪರ್ಸನಾಲಿಟಿ. ಏನಕ್ಕಂತಂದರೆ ಇದಿಷ್ಟೂ ತಾಳ್ಮೆಯಿಂದ ತಾಳ್ಕೊಂಡು ಅದ್ರ ಮಧ್ಯದ ಆಟ ತೋರಿಸ್ಕೊಂಡು ಬರೋರು